ತಿಳಿದವರೇ ಆಗಿದ್ದೀರಾ ನೀವು. ಹರಿಭಕ್ತ ಪ್ರಹ್ಲಾದನನ್ನು ಕೊಲ್ಲಲಿಕ್ಕಾಗಿ ಹಿರಣ್ಯಕಶಿಪು ಹಲವಾರು ಪ್ರಯತ್ನಗಳನ್ನು ಮಾಡುತ್ತಾನೆ. ಆದರೆ ಅದೆಲ್ಲವೂ ನಿಷ್ಪ್ರಯೋಜಕವಾಗುತ್ತದೆ. ಕೊನೆಗೆ ನನ್ನ ಹೆಂಡತಿ ಕಯಾಸುವಿನಿಂದಲೇ ವಿಷಪಾನ ಮಾಡಿಸಿ ಮಗನಿಗೆ ವಿಷಪಾನ ಮಾಡಿಸಿ ಕೊಲ್ಲಲು ಪ್ರಯತ್ನಿಸುತ್ತಾನೆ. ಆ ಒಂದು ಸನ್ನಿವೇಶವನ್ನು ನಾನೀಗ ತೋರಿಸುತ್ತೇನೆ. ಇಲ್ಲಿ ಹಿರಣ್ಯಕಶಿಪು, ಇಲ್ಲಿ ಕಯಾದು. ಹಿರಣ್ಯಕಶಿಪು ನಿರ್ಗಮಿಸಿದ ನಂತರ ಆಮೇಲೆ ಪ್ರಹ್ಲಾದನ ಪ್ರವೇಶವಾಗುತ್ತದೆ. ನಾನು ಮಾಡಿದ ಪ್ರಯತ್ನಗಳೆಲ್ಲವೂ ವಿಫಲವಾದವು. ಆದರೆ ಕೊನೆಯದಾಗಿ ಜನ್ಮದಾತೆಯಿಂದಲೇ ವಿಷಪಾನ ಮಾಡಿಸಿ ಪ್ರಹ್ಲಾದನನ್ನು ಕೊಲ್ಲುತ್ತೇನೆ. ಕಯಾದು ಕಯಾದು ಸ್ವಾಮಿ, ಹೀಗೆ ಕರೀತೀರಿ ಸ್ವಾಮಿ? ಪ್ರಿಯೆ, ಮಗನ ಸಮಸ್ಯೆ ದಿನೇ ದಿನೇ ಜಟಿಲವಾಗುತ್ತಾ ಇದೆ. ಹೇಳಿದ ಮಾತುಗಳನ್ನು ಕೇಳದೆ ಕುಲಗೇಡಿ ಅಂತಾದನು. ಹರಿಯ ಸ್ಮರಣೆಯನ್ನು ಮಾಡಬಾರದೆಂದರೂ ಗದರಿಸಿದರು. ಮತ್ತು ಮತ್ತು ಹರಿ ಹರಿ ಎನ್ನುವನು. ಹರಿಶರಣರು ನನ್ನಲ್ಲಿರಬಾರದು. ಆದುದರಿಂದ ಏನು ಸ್ವಾಮಿ ಹೇಳಿ? ಆದ್ದರಿಂದ ನೀನೀಗ ಒಂದು ಮಹತ್ ಕಾರ್ಯವನ್ನು ಮಾಡಬೇಕಾಗಿದೆ. ಪತಿಯನ್ನು ಪಾಲಿಸುವುದೇ ಸತಿಯಾದವಳ ಕರ್ತವ್ಯ. ಹೇಳಿ ಸ್ವಾಮಿ. ಈಗ ನೀನು ಮಗ ಪ್ರಹ್ಲಾದನಿಗೆ ಆ ವಿಷವನ್ನು ಕೊಟ್ಟು ಅವನನ್ನು ಕೊಲ್ಲಬೇಕು. ಸ್ವಾಮಿ, ಇದೇನಿದು? ಮಗನಿಗೆ ವಿಷಪಾನವೇ? ಅಯ್ಯೋ, ನೀವಾಡುವ ಮಾತುಗಳು ಸ್ವಾಮಿ. ಯಾವ ಕೈಗಳಿಂದ ಕೊಂಡಾಡಿದನು ಆ ಕೈಗಳಿಂದ ಮಗನಿಗೆ ವಿಷಪಾನವೇ ಸ್ವಾಮಿ. ಬೇಡ ಸ್ವಾಮಿ, ಅವನು ರಕ್ಷಿಸಿ ಉಳಿಸಿ ಸ್ವಾಮಿ, ಕ್ಷಮಿಸಿ ಸ್ವಾಮಿ. ಕಯಾದು, ನಿನಗೆ ಆಗುವುದಿದ್ದರೆ ಹೇಳು, ಎದುರು ಮಾತನಾಡದಿರೋ. ವಿಷವನ್ನು ಕೊಡುತ್ತೀಯೋ ಇಲ್ಲವೋ? ಆಯಿತು ಸ್ವಾಮಿ, ಹಾಗಾದರೆ ನಾನು ಮನೆಯಲ್ಲೇ ನಿಂತು ನೋಡುತ್ತೇನೆ. ಅಯ್ಯೋ ವಿಧಿಯೇ, ಇದೆಂತ ಪರೀಕ್ಷೆ ನನಗೆ. ವಲ್ಲಭನ ಆಸೆ, ಮಗನಿಗೆ ವಿಷಪಾನ, ಕೈಗಳಿಂದ ಶಿವನೇ ಅಂತ ದುರ್ಬಲ ಪ್ರಸಂಗ ತಂದುಕೊಂಡಿದೆ. ನಾನು ವಿಷವನ್ನು ಕೊಟ್ಟಲ್ಲಿ ಮಗನಾದರೂ, ನಿಷ್ಕಲ್ಮಶ ಮಗನಾದರೂ ಹಾಲೆಂದೇ ಭಾವಿಸಿ ಕುಡಿಯುವನು. ಆ ದೃಶ್ಯವನ್ನು ನಾನು ನೋಡಲಾರೆ ಸ್ವಾಮಿ. ಅಮ್ಮ ಅಮ್ಮ, ಯಾಕಮ್ಮ ಮಾಡುತ್ತಿರುವಿರಿ? ಶ್ರೀಮನ್ನಾರಾಯಣನನ್ನು ಸಲಹುವನಮ್ಮ. ಅಳಬೇಡಮ್ಮ, ಅಳಬೇಡ. ಕಂದ, ನೀನು ಹೀಗೇಕೆ ಮಾಡುವೆ? ಹೀಗೇಕೆ ಮಾಡ್ಬೇಕಂತ? ಅಮ್ಮ, ನಾನೇನಮ್ಮ ಮಾಡಿದೆನು? ನಿನ್ನ ತಂದೆಯ ಕಡುವೈರಿಯಾದ ಹರಿಯನ್ನು ಮತ್ತು ಮತ್ತು ಸ್ಮರಿಸುತ್ತಿವೆಯಲ್ಲ. ಆ ಛಲವನ್ನು ಬಿಡು, ಹರನನ್ನು ಪಠಿಸು ಕಂದ. ಅಮ್ಮ, ಹಿಂದೆ ನನ್ನ ತಂದೆಯವರು ಕೊಲ್ಲಲು ಬಂದಾಗ ನನ್ನನ್ನು ಆ ಶ್ರೀಮನ್ನಾರಾಯಣನೇ ಸಲಹಿದನಮ್ಮ. ಅದಕ್ಕಾಗಿ ನಾನು ಸ್ಮರಿಸುತ್ತಿರುವೆನಮ್ಮ. ಅಯ್ಯೋ, ನಿನಗೆ